ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ನಾಳೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನೆನೆಸಿಡ್ತಾ ಇದ್ದೀನಿ. ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಗ್ಲಾಸ್ ತೋರಿಸ್ತಾ ಇರೋದು 200 ml ಗ್ಲಾಸು. ಅದರಲ್ಲಿ ನಾನು 2 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ಉದ್ದಿನಬೇಳೆ ಕೂಡ ನಾನು 3/4 ಗ್ಲಾಸ್, ಅದೇ ಸೇಮ್ ಅಳತೆ ಗ್ಲಾಸಲ್ಲೇ 3/4 ಗ್ಲಾಸಷ್ಟು ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯ ಅದನ್ನು ಸೇರಿಸಿ ತೊಗೋತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲ ವಾಶ್ ಮಾಡಿ ಒಂದು 5 ಅವರು ಚೆನ್ನಾಗಿ ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ನೆಂದಷ್ಟು ನಮಗೆ ರುಬ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನೆನೆಸಿಡ್ತಾ ಇದ್ದೀನಿ. ಈಗ 5 ಅವರ್ ಆಗಿದೆ, ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಫಸ್ಟ್ ದೋಸೆ ಇಟ್ಟು ಆ ನಂತರ ನಾನು ಉದ್ದಿನಬೇಳೆ ರುಬ್ಕೋತೀನಿ. ಈಗ ನಾನು ಏನು ನೆನೆಸಿಟ್ಟಿದ್ದೆ ಅಕ್ಕಿ ಹಾಕ್ಕೊಂಡು ಒಂದೇ 1 ಸ್ಪೂನಷ್ಟು ರೈಸ್ ಕೂಡ ನಾನು ಸೇರಿಸ್ಕೋತೀನಿ. ಅನ್ನ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಈಗ ನಾನು ಇಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ, ತುಂಬ ಸ್ಮೂತಾಗಿ ಏನು ರುಬ್ಬಿಲ್ಲ. ಈ ಟೈಮಲ್ಲಿ ನಾನು ಸೋರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸೋರೆಕಾಯಿ ತೊಗೋತೀನಿ. ಇದು ಎಳೆಯದಾಗಿರೋದ್ರಿಂದ ನಾನು ಚಿಕ್ಕದೇ ತೊಗೊಂಡಿದ್ದೆ. ಇದರಲ್ಲಿ ಬೀಜ ಏನೂ ಇರಲಿಲ್ಲ, ಹಾಗಾಗಿ ನಾನು ಹಾಗೆ ಕಟ್ ಮಾಡಾಕೋತಾ ಇದ್ದೀನಿ. ಬೀಜ ಇದ್ದರೆ ಬೀಜ ತೆಗೆದುಬಿಟ್ಟು ಹಾಕಿ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ ದೋಸೆ ಹಿಟ್ಟು. ಹಾಗಾಗಿ ಇವಾಗ ನಾನು ಸೋರೆಕಾಯಿನೂ ಹಾಕ್ಕೊಂಡು ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಈ ಥರ ಸೋರೆಕಾಯಿ ಹಾಕೋದ್ರಿಂದ ದೋಸೆ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಟೇಸ್ಟಾಗಿ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದೇ ಇದಕ್ಕೇ ಬಾಕ್ಸ್ಗೆ ಇವಾಗ ನಾನು ಉದ್ದಿನಬೇಳೆ ಮತ್ತು ಮೆಂತ್ಯ ನೆನೆಸಿದ್ನಲ್ಲ ಅದನ್ನು ಕೂಡ ನೀಟಾಗಿ ರುಬ್ಬಿ ಹಾಕೋತಾ ಇದ್ದೀನಿ. ನಾನು ನೈಟು ಸ್ವಲ್ಪ ಲೇಟ್ ಆಗಿಬಿಡ್ತು ರುಬ್ಬೋದಕ್ಕೆ, ಅದಕ್ಕೆ ಈ ಟೈಮಲ್ಲೇ ಉಪ್ಪು ಕೂಡ ನಾನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಆ ಥರ ಉಪ್ಪು ಹಾಕಿ ಇಡಲಿಲ್ಲ ಅಂದರೆ ಬೆಳಗ್ಗೆ ಟೈಮ್ ನನಗೆ ಚೆನ್ನಾಗಿ ಬರಲ್ಲ ಹಿಟ್ಟು. ಸೊ ಹಾಗಾಗಿ ಲೇಟ್ ಆದರೆ ಮಾತ್ರ ನಾನು ಹಿಂಗೆ ಉಪ್ಪು ಹಾಕೋತೀನಿ. ಬೇಗ ಆದರೆ ನಾನು ಉಪ್ಪೇನು ಸೇರಿಸಲ್ಲ, ಬೆಳಿಗ್ಗೆ ಎದ್ದು ಸೇರಿಸ್ಕೋತೀನಿ. ಹಂಗಾಗಿ ಇವಾಗ ನಾನು ಅದನ್ನು ಇಡೀ ನೈಟು ಇಟ್ಟು ಚೆನ್ನಾಗಿ ಫಾರ್ಮೇಟ್ ಆಗೋದಕ್ಕೆ ಇಟ್ಬಿಡ್ತೀನಿ. ಈ ಕಡೆ ನಾನು ಕುರ್ಮಕ್ಕೆ ಬೆಳಗ್ಗೆ ತರಕಾರಿಗಳು ತೊಗೊಂಡಿದ್ದೀನಿ. ಬೀನ್ಸ್ ತೊಗೊಂಡಿದ್ದೀನಿ, ಹಾಗೆ ಆಲೂಗೆಡ್ಡೆ, ಕ್ಯಾರೆಟು, ಎಲೆಕೋಸು ಮತ್ತು ಬೀಟ್ರೂಟು. ಇದನ್ನೆಲ್ಲ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ ಬಟಾಣಿ ಕೂಡ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಇದನ್ನೆಲ್ಲ ಫಸ್ಟು ನಾನು ಕುಕ್ಕರ್ಗೆ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ, ತರಕಾರಿಗಳು ಮತ್ತು ಕಾಳದನ್ನೆಲ್ಲ. ಅದಕ್ಕೂ ಮುಂಚೆ ಇಲ್ಲಿ ನಾನು ಒಗ್ಗರಣೆ ಮತ್ತು ರುಬ್ಬೋದಕ್ಕೆ ಎಲ್ಲದಕ್ಕೂ ಒಂದೇ ಟೈಮ್ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಟೊಮೊಟೊ ಹಾಕೋತೀನಿ. ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕಾಯಿ, ಗೋಡಂಬಿ ಮತ್ತು ಈರುಳ್ಳಿ ಅಷ್ಟನ್ನು ಹಾಕಿ ನಾನು ರುಬ್ಕೋತೀನಿ. ಈ ಕಡೆ ನಾನು ಕುಕ್ಕರ್ಗೆ ಫಸ್ಟು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಬಟಾಣಿ ಏನು ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ವಿಸಲ್ ಅಥವಾ 2 ವಿಸಲು ನಾನು ಫಸ್ಟು ಕುಕ್ಕರಲ್ಲಿ ಕೂಗಿಸಿಟ್ಕೊಂಬಿಡ್ತೀನಿ. ಆ ಥರ ಮಾಡೋದ್ರಿಂದ ನನಗೆ ಬೇಗನೆ ಕುರ್ಮ ಕೂಡ ರೆಡಿ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗೆ ತರಕಾರಿಗಳೆಲ್ಲ ನಾವು ಒಗ್ಗರಣೆ ಬೇಯಿಸ್ತೀವಿ ಅಂತಂದರೆ ಆಗಲ್ಲ. ಈ ಕಡೆ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡು 2 ವಿಸಲು ನಾನು ಕೂಗಿಸ್ಕೊಂಡ್ಬಿಡ್ತೀನಿ. ಈ ಕಡೆ ನಾನು ದೋಸೆ ಇಟ್ಟು ನೋಡೋಣ ಬನ್ನಿ. ಬೆಳಗ್ಗೆ ಈಗ ರಾತ್ರಿ ರುಬ್ಬಿಟ್ಟಿದ್ನಲ್ಲ, ಒಂದು ಅರ್ಧ ಬಾಕ್ಸಷ್ಟು ನಾನು ರುಬ್ಬಿದ್ದು. ಇವಾಗ ನೋಡಿ ಒಂದು 3/4ಗಿಂತನೂ ಜಾಸ್ತಿನೇ ಚೆನ್ನಾಗಿ ಹಿಟ್ಟು ಒದಗಿ ಬಂದಿದೆ. ಈ ಥರ ಬಂದಾಗ ತುಂಬಾ ಚೆನ್ನಾಗಿ ದೋಸೆ ಕೂಡ ಆಗುತ್ತೆ. ಈಗ ಚೆನ್ನಾಗಿ 1ರಿಂದ 2 ನಿಮಿಷ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡಾಗ ಹಿಟ್ಟು ಚೆನ್ನಾಗಿ ಇದಾಗುತ್ತೆ. ಈ ಕಡೆ 2 ವಿಸಲ್ ಕೂಡ ಬಂತು. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ಕುಕ್ಕರ್ ಆರೋಷ್ಟೊತ್ತಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಕಾಯಿ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತೀನಿ. ಒಂದು 4ರಿಂದ 5 ಗೋಡಂಬಿ ತೊಗೊಂಡಿದ್ದೀನಿ, ಸೊ ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೊಮೊಟೊ ಕೂಡ ನಾನು ಇದಕ್ಕೆ ಸೇರಿಸ್ಕೊತೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಟೊಮೊಟೊ ನಾನು ಒಗ್ಗರಣೆಗೂ ಕೂಡ ಇಟ್ಕೊಂಡಿದ್ದೀನಿ. ಈಗ ನಾನು 1/4 ಸ್ಪೂನಷ್ಟು ಗಸಗಸೆ ಕೂಡ ಸೇರಿಸ್ಕೊತೀನಿ. ನಾನು ಆವಾಗಲೇ ತೋರಿಸ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಅಂತೂ ಕುರ್ಮಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ಸು ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಹಾಕಿ ಇವಾಗ ನೀಟಾಗಿ ಚೆನ್ನಾಗಿ ರುಬ್ಕೋತೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಕುರ್ಮಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಮಸಾಲೆ ಎಲ್ಲನೂ ಫಸ್ಟು ರೆಡಿ ಮಾಡ್ಕೊಂಬಿಡ್ತೀನಿ. ನೋಡ್ತಾ ಇದ್ದಾರಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರ್ ಕೂಡ ನೋಡ್ತಾ ಇದ್ದೀರಲ್ಲ, ಇವಾಗ ಕುಕ್ಕರ್ ಕೂಡ ಆರಿದೆ. ಸೊ ನನಗೆ ಕುರ್ಮಗೂ ಕೂಡ ರೆಡಿ ಆಯಿತು. ಈ ಕಡೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು, ಅಂದರೆ ತುಂಬ ಬೇಯಿಸೋದು ಬೇಡ, ಸ್ವಲ್ಪ ಮೀಡಿಯಮಾಗಿ ಬರುತ್ತೆ. 2 ವಿಸಲ್ ಹಾಕಿದ್ರೆ ಸಾಕು. ಹಾಗೆ ಇಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಒಗ್ಗರಣೆ ಹಾಕ್ಕೊಂಡು ಆನಂತರ ನಾನು ಕುರ್ಮಗೆ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೆ, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ,
ಅದನ್ನೆಲ್ಲ ಫಸ್ಟು ನಾನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಆ ನಂತರ ಈರುಳ್ಳಿ, ಅರ್ಧ ಗೆಡ್ಡೆ ಈರುಳ್ಳಿನ ನಾನಿವಾಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅರ್ಧ ಟೊಮೊಟೊ ಇಟ್ಕೊಂಡಿದ್ದನಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆನಂತರ ನಾನು ಇಲ್ಲಿ ಇದು ಅರಿಶಿನ ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ನಾನು ಸೇರಿಸ್ಕೊತೀನಿ. ಅರಿಶಿನ ಹಾಕಿ ಮತ್ತು ಅಚ್ಕಾರದ ಪುಡಿನ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಅಂತೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಯಾವುದೇ ಮೆಣಸಾಗಲಿ ಮೆಣಸಿನ್ಕಾಯಿ ಆಗಲಿ ಯೂಸ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ 1 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಇಲ್ಲಿ ಏನು ತೊಗೊಂಡಿದ್ದೆ ಬೇಯಿಸಿದ್ದೆ ತರಕಾರಿಗಳು ಮತ್ತು ಬಟಾಣಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಒಂದು ಕುದಿ ಬಂದ ಮೇಲೆ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನೋ ಆ ಮಸಾಲೆ ಕೂಡ ಈಗ ನಾನು ಸೇರಿಸ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡ್ರೆ ಕುರ್ಮ ಕೂಡ ರೆಡಿ ಆಗುತ್ತೆ. ಹಾಗೆ ಈ ಟೈಮಲ್ಲೇ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೋತೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ. ಮತ್ತು ಇದಕ್ಕೆ ನಾನಿವಾಗ ಮಸಾಲೆಗಳು ಬಂದು ಇದು ಕೊರಿಯಂಡರ್ ಪೌಡರ್ ಅಂದರೆ ಕೊತ್ತಂಬರಿ, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ 1/4 ಸ್ಪೂನು, ಧನಿಯಾ ಪೌಡರು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ 1/4 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ಪೌಡರ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ದೋಸೆಗೆ ಮತ್ತು ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಇದು. ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ದೋಸೆಗೆ ಮತ್ತು ಪೂರಿಗೆ. ಈಗ ನನಗೆ ಇದು ಕೂಡ ಕುರ್ಮ ಕೂಡ ರೆಡಿ ಆಯಿತು. ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಈಗ ದೋಸೆಗೆ ನಾನು ಕಲ್ಲಿಟ್ಕೊಡ್ತಾ ಇದ್ದೀನಿ. ನಾನು ದೋಸೆ ಮಾಡುವಾಗ ಈರುಳ್ಳಿನ ಫಸ್ಟು ನೀಟಾಗಿ ಕಲ್ಲೆಲ್ಲ ನೀಟಾಗಿ ವಾಶ್ ಮಾಡ್ಕೋತೀನಿ ಈರುಳ್ಳಿಯಲ್ಲಿ. ಹಾಗೆ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ ಅದಕ್ಕೆ ಕಲ್ಲಿಗೆ. ಈಗ ನೋಡಿ, ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬೇಕೋ ಅಷ್ಟು ಕ್ರಿಸ್ಪಿಯಾಗೂ ಕೂಡ ಹಾಕೋಬೋದು. ಬೇಡ ಅಂದರೆ ಸೆಟ್ ದೋಸೆ ಥರ ನಾವು ಹಾಕೋತೀವಿ ಅಂತ ಅಂದರೂ ತೊಂದರೆ ಇಲ್ಲ. ಸೆಟ್ ದೋಸೆ ಕೂಡ ನೀವು ಆ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಿಟ್ಟು 2 in 1 ತುಂಬಾ ಚೆನ್ನಾಗಿರುತ್ತೆ. ನಾವು ಸೋರೆಕಾಯಿ ಹಾಕಿರ್ತೀವಲ್ಲ, ತುಂಬ ಸ್ಮೂತಾಗಿ ಕೂಡ ಇರುತ್ತೆ ದೋಸೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದಾರಲ್ಲ. ಬಿಸಿ ಬಿಸಿ ದೋಸೆ ಕೂಡ ಈ ಕಡೆ ರೆಡಿ ಆಯಿತು. ಹಾಗೆ ನನಗೆ ಕುರ್ಮ ಕೂಡ ರೆಡಿ ಆಗಿತ್ತಲ್ಲ, ಸೊ ಅದನ್ನು ಕೂಡ ಈಗ ನಾನು ಸರ್ವ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ. ನೀವು ಈ ಥರ ಟ್ರೈ ಮಾಡಿದರೆ ಒಂದು ಕಮೆಂಟ್ ಕೂಡ ಮಾಡಿ. ನೋಡ್ತಾ ಇದ್ದೀರಲ್ಲ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಒಂದು ಸರಿ ತಿಂದು ನೋಡಿದೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.